ನಮಸ್ಕಾರಗಳು ಎಲ್ಲಾ ಕನ್ನಡಿಗರಿಗೆ. ನಾನು ನಿಮ್ಮ ಸಂಹಿತಾ ಉಪಾಧ್ಯಾಯ. ಹೊಸದೊಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಮಾನ್ಯ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ 11 ಮತ್ತು 12ನೇ ಕಂತಿನ ಹಣವು ಒಟ್ಟು ಮೊತ್ತ 4,000 ರೂಪಾಯಿಗಳನ್ನು ಒಮ್ಮೆಲೇ ಫಲಾನುಭವಿಗಳ ಖಾತೆಗಳಿಗೆ ಜಮೆ ಮಾಡಲಾಗುವುದು ಎಂದು ಸರ್ಕಾರದ ಕೆಲವು ಮೂಲಗಳಿಂದ ಮಾಹಿತಿ ಸಿಕ್ಕಿದ್ದು, ಇದರ ಬಗ್ಗೆ ಈಗಾಗಲೇ ನಾನು ವಿಡಿಯೋ ಮಾಡಿದ್ದೇನೆ. ಇಲ್ಲಿ ನೀವು ಗಮನಿಸಬೇಕಾದ ವಿಷಯವೇನೆಂದರೆ, ಇಲ್ಲಿ ಒಟ್ಟು ಮೊತ್ತ 4,000 ರೂಪಾಯಿಗಳನ್ನು ಒಮ್ಮೆಲೇ ಒಂದೇ ದಿನ ಜಮೆ ಮಾಡುವುದಿಲ್ಲ, ಹೊರತು 2,000 ರೂಪಾಯಿಗಳನ್ನು 2 ಬಾರಿಗೆ ಜಮೆ ಮಾಡಲಾಗುವುದು. ಇಲ್ಲಿ ಒಂದು ಜಮಾವಣೆ ನಂತರ ಒಂದೆರಡು ಗಂಟೆಗಳ ಅಂತರವಿರಬಹುದು, ಅಥವಾ ಒಂದೆರಡು ದಿನಗಳ ಅಂತರವಿರಬಹುದು, ಅಥವಾ ಇನ್ನೂ ಒಂದೆರಡು ವಾರಗಳ ಅಂತರವೂ ಇರಬಹುದು. ಇದು ನಿಮಗೆ ಈ ಕಳೆದ ಲೋಕಸಭೆ ಎಲೆಕ್ಷನ್ ಸಮಯದಲ್ಲಿ ಅನುಭವಕ್ಕೆ ಬಂದಿರಬೇಕು. ಕಾರಣ ಅಂದು ಸಹ ಒಂದೇ ತಿಂಗಳಲ್ಲಿ 2 ಬಾರಿಗೆ 2,000 ರೂಪಾಯಿಗಳನ್ನು ಸರ್ಕಾರ ಜಮೆ ಮಾಡಿತ್ತು. ಇನ್ನು ಗೃಹಲಕ್ಷ್ಮಿ ಯೋಜನೆಯ 11 ಮತ್ತು 12ನೇ ಕಂತುಗಳಿಗೆ ಸಂಬಂಧಿಸಿದಂತೆ ಇಲ್ಲಿ ಸರ್ಕಾರವು 2 ಹಂತವಾಗಿ ಜಿಲ್ಲಾವಾರು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ನಿಮ್ಮ ಖಾತೆಗಳಿಗೆ ಜಮೆ ಮಾಡಲಾಗುವುದು. ಮೊದಲ ಹಂತದಲ್ಲಿ ಜಿಲ್ಲಾವಾರು ಫಲಾನುಭವಿಗಳ ಖಾತೆಗಳಿಗೆ 2,000 ರೂಪಾಯಿಗಳನ್ನು ಜಮೆ ಮಾಡಿದ್ರೆ, ಎರಡನೇ ಹಂತದಲ್ಲಿ ಇನ್ನುಳಿದ 2,000 ಹಣವನ್ನು ನಿಮ್ಮ ಖಾತೆಗಳಿಗೆ ಜಮೆ ಮಾಡಲಾಗುವುದು. ಅಂದ್ರೆ ಒಟ್ಟು 4,000 ರೂಪಾಯಿಗಳನ್ನು ಮುಂದಿನ 1 ತಿಂಗಳ ಅಂತರದಲ್ಲಿ ಜಮೆ ಮಾಡಲಾಗುತ್ತದೆ. ಮಾನ್ಯ ವೀಕ್ಷಕರೇ, ಇದಿಷ್ಟು ಈ ಒಂದು ವಿಡಿಯೋನಲ್ಲಿ. ನೀವೇನು ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದವರಾದರೆ ಅಥವಾ ಇನ್ನೂ ಸಹ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೋತ್ಸಾಹವನ್ನು ತಿಳಿಸಿ. ಸಿಗುವ ಮುಂದಿನ ವಿಡಿಯೋನಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು.